ರಥವನ್ನು ಎಳಿಬೇಕಾಗಿ ವಿನಂತಿ ಮಾಡಿಕೊಳ್ತಿದ್ದೇವೆ. ಎಲ್ಲ ಭಕ್ತ ಸ್ವಾಮಿಯ ಪ್ರಸಾದವನ್ನು ಎಷ್ಟು ಬೇಕೋ ಅಷ್ಟು ತಗೊಂಡು ಸ್ವೀಕಾರ ಮಾಡಬೇಕಾಗಿ ವಿನಂತಿ ಮಾಡಿಕೊಳ್ತಿದ್ದೇವೆ. ಅಲ್ಲಿ ಆಂಜನೇಯ ಸ್ವಾಮಿ ಬರ್ತಿದೆ, ದಯವಿಟ್ಟು ಜಾಗ ಮಾಡಿಕೊಡಿ. ಇನ್ನೇನು ಪೂರ್ಣಾವತಿ ಕಾರ್ಯಕ್ರಮ, ಹೋಮಕುಂಡಲ ಪೂರ್ಣಾವತಿ ಕಾರ್ಯಕ್ರಮ, ದಯವಿಟ್ಟು ಜಾಗ ಮಾಡ್ಕೊಡ್ಬೇಕಾಗಿ ವಿನಂತಿ ಮಾಡ್ಕೊಳ್ತಿದ್ದೇವೆ. ಗೋವಿಂದ ಗೋವಿಂದ ಆಂಜನೇಯ ವರದ ಗೋವಿಂದ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಆಂಜನೇಯ ಸ್ವಾಮಿ ಆಯುಸ್ಸು, ಆರೋಗ್ಯ, ಐಶ್ವರ್ಯ ಎಲ್ಲವನ್ನು ನೀಡಿ ಕಾಪಾಡಲಿ ಅಂತ ಈ ಒಂದು ಆಂಜನೇಯ ಸ್ವಾಮಿ ದೇವಸ್ಥಾನದ ಮೂಲಕ ಕೇಳ್ಕೊಂತಾ ಇದ್ದೀವಿ. ಆಂಜನೇಯ ಸ್ವಾಮಿ ಇನ್ನೇನು ಕೆಲವು ಕ್ಷಣಗಳಲ್ಲಿ ರಥವನ್ನು ಏರಲಿದ್ದಾರೆ. ದಯವಿಟ್ಟು ಸ್ಥಳಾವಕಾಶ ಮಾಡಿಕೊಡಿ. ಏರಲ್ಲಿ ಬೇಕಾದ್ರೆ ದಯವಿಟ್ಟು ನೂಕು ನುಗ್ಲಾಟ ಮಾಡಬೇಡಿ. ಈ ವರ್ಷ ಸಹ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿರೋದ್ರಿಂದ ನೂಕು ನುಗ್ಲಾಟ ಆಗುತ್ತೆ. ದಯವಿಟ್ಟು ಆಮೇಲೆ ಬಾಗಿನ ಎಸೆಯಲು ದಯವಿಟ್ಟು ಪಚ್ಚೆ ಆಗಿರೋ ಬಾಗಿನ ತೆಗೆದು ತಿರುಗಿ ಎಸಿಬಾರ್ದು. ನಮ್ಮ ಪೊಲೀಸ್ ಸಿಬ್ಬಂದಿ ವರ್ಗದವರು ಏನ್ ಹೇಳ್ತಾರೆ ದಯವಿಟ್ಟು ಅದನ್ನ ಎಲ್ಲರೂ ಪಾಲನೆ ಮಾಡಿ. ಅವ್ರಿಗೂ ಸಹ ತುಂಬಾ ಜನ ಇರೋದ್ರಿಂದ ಕಂಟ್ರೋಲ್ ಮಾಡೋದಕ್ಕೆ ಟ್ರೈ ಮಾಡ್ತಿರ್ತಾರೆ. ದಯವಿಟ್ಟು ಯಾರು ಸಹ ತೊಂದರೆಯನ್ನು ತಗೊಂಡ್ರೆ ಫೋಟೋ ಇಟ್ಕೊಂಡಲ್ಲ ಗುಡ್ ಫೋಟೋ ನಡಿ ದಯವಿಟ್ಟು ಗಡಿಗಿನ ಹತ್ರ ಒಳಗಡೆ ಬರೋಕ್ಕೆ ಸ್ವಲ್ಪ ಜಾಗ ಮಾಡ್ಕೊಡಿ. ತೋರಕ್ಕೆ ಇಟ್ಕೊಂಡಿರೋರು ಅದು ದಯವಿಟ್ಟು ತೋರಕ್ಕೆ ಅಲ್ಲ, ದಯವಿಟ್ಟು ಅಲ್ಲಿ ನೀಡಿರೋದು ಅದು ರಕ್ಷಣೆಗೆ ಅಂತ ನೀಡಿರುವಂತದ್ದು. ದಯವಿಟ್ಟು ಅಲ್ಲಿ ಸ್ವಲ್ಪ ದೇವಸ್ಥಾನ ಒಳಗಡೆ ಬರೋಕ್ಕೆ ಸ್ವಲ್ಪ ಜಾಗ ಮಾಡ್ಕೊಡಿ. ಮಕ್ಕಳನ್ನು ನೋಡಲ್ಲ. ಆಂಜನೇಯ ಸ್ವಾಮಿಯ ಬ್ರಹ್ಮರಥೋತ್ಸವ ಪ್ರತಿ ವರ್ಷವೂ ಸಹ ಈ ವರ್ಷವೂ ಸಹ ಪ್ರತಿ ವರ್ಷವಂತೆ ಈ ವರ್ಷವೂ ಸಹ ಅತಿ ವಿಜೃಂಭಣೆಯಿಂದ ಅತಿ ಹೆಚ್ಚಿನ ಸಂಖ್ಯೆಯ ಭಕ್ತರು ಆಗಮಿಸುತ್ತಾರೆ. ತಮ್ಮ ಒಡೆಯ ವಸ್ತ್ರಗಳ ಬಗ್ಗೆ ಜಾಗರೂಕರಾಗಿರಬೇಕಾಗಿ ವಿನಂತಿ ಮಾಡಿಕೊಳ್ತಿದ್ದೇವೆ.
ದಯವಿಟ್ಟು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ ಭಕ್ತಾದಿಗಳು ತಮ್ಮ ಮಕ್ಕಳ ಬಗ್ಗೆ, ತಮ್ಮ ಹೊರವಸ್ತುಗಳ ಬಗ್ಗೆ, ಮೊಬೈಲ್ಗಳ ಬಗ್ಗೆ ಆದಷ್ಟು ಜಾಗರೂಕರಾಗಿದೆ. ಮಕ್ಕಳೆಲ್ಲರೂ ನಿಸ್ಸಾರ ದಯವಿಟ್ಟು ಬಂದು ದೇಶದ ಅವಶ್ಯ ಪಾರ್ಶ್ವವಾಗಿ ವಿನಂತಿ ಮಾಡಿಕೊಳ್ಳುತ್ತಿದ್ದೇವೆ. ಆಂಜನೇಯ ಸ್ವಾಮಿ ಆಗಮಿಸಿದೆ. ಇನ್ನೇನು ಸ್ವಲ್ಪ ಅಲ್ಲಿ ದೇವರು ಬರ್ತಾರೆ, ದಯವಿಟ್ಟು ಅಲ್ಲಿ ವ್ಯಾಪಾರ ಮಾಡ್ತಿರೋಂಥವ್ರು ದಯವಿಟ್ಟು ಜಾಗ ಮಾಡ್ಕೊಡಿ. ಅಲ್ಲಿ ಬಲೂನ್ ಮಾಡ್ತಿರೋರು ಎಲ್ಲ ಸ್ವಲ್ಪ ಜಾಗ ಮಾಡ್ಕೊಡಿ. ದೇವರ ಮೆರವಣಿಗೆ ಮುಗಿಸಿ ಇನ್ನೇನು ರಥಯಾತ್ರೆ ಆಗಮಿಸಿದೆ, ದಯವಿಟ್ಟು ಜಾಗ ಮಾಡ್ಕೊಡಿ. ದಯವಿಟ್ಟು ಭಕ್ತಾದಿಗಳು ರಥಯಾತ್ರೆ ದೇವರ ಜಾಗ ಮಾಡ್ಕೊಡಿ.